ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ನಮಗೆ ಫೇರ್ವೆಲ್ ಕೊಡ್ತಿದ್ದಾರೆ. ಅಂತೂ ಇಂತೂ MBA ಮುಗ್ದು ಎಕ್ಸಾಮ್ ಮುಗ್ದು ಒಂದು ತಿಂಗಳಿಗೆ ಫೇರ್ವೆಲ್ ಮಾಡ್ತಿದ್ದಾರೆ. ಸೊ ಕಮ್ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಅ ಲುಕ್ ಆನ್ ಇಟ್. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಸೊ ವೆಸ್ಟರ್ನ್ ಔಟ್ಫಿಟ್ ನಾನು ಬರ್ತಾರೆ ಔಟ್ಫಿಟ್ನ ರಿಪೀಟ್ ಮಾಡಿದ್ದೀನಿ. ನಾನು ಹೋಗೋ ಶ್ಯೂರಿಟಿ ಇಲ್ಲ, ಹಂಗಾಗಿ ನಾನು ಇನ್ನೂ ತೊಗೊಂಡಿಲ್ಲ. ಸೊ ಕಮ್ ಲೆಟ್ಸ್ ಗೋ. Good placements happening, and I have come across with a good number of students who are thinking of internship also. So this is how you have to build up your career, break up the career, and you have to move out or leave HCC with a very good high profile where I can say I'm not telling you. Hey, freshers take on adu. My MBA student is like this. And used for the societal impact, whatever the invention or innovation. ಇವಾಗ ನೋಡ್ರ ಫೇರ್ವೆಲ್ ಅಂತ ಐತೆ. So we are here to support you. If you are having, they are supported, okay, in your journey, and let your dreams guide your path. Keep learning. So this is very, very important, lifelong learning, because every day there is a changes in the technology. Good morning all. On behalf of our entire organizing team, we extend our heartfelt gratitude to everyone present here. We express a heartfelt thanks to our dean ma'am, Dr. Lata MS. Our heartfelt thanks to our Head of Technology Transport, Dr. Sanjeev Lingareddy sir. And MBA HOD, Dr. Ajata Chandru Samu sir. I thank each and every contributor who made this event meaningful and memorable. Our presence, energy, support have truly enriched the celebration. Wishing everyone wonderful harvest. Thank you. ಇವತ್ತು ಫ್ರೆಶರ್ಸ್ ಡೇ ಮತ್ತೆ ಫೇರ್ವೆಲ್ ಡೇ. ಹೌದು ಹೌದು ಕಡಿಮೆ ಖರ್ಚು MBA ಇಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಬಂದಿರೋ ಎಲ್ಲ ಫ್ರೆಶರ್ಸ್ಗೂ, ಎಲ್ಲ ಸೀನಿಯರ್ಸ್ಗೂ ವೆಲ್ಕಮ್ ಯು ಆಲ್. ಈಗ ಫ್ರೆಶರ್ಸ್ ವಿಡಿಯೋ ಆಗ್ತದೆ ನೋಡಿ, ಅಂದ್ರೆ ನಮ್ಮ MBA ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ವೆಲ್ಕಮ್ ಹೇಳ್ತಾ ಈಗ ಒಂದು ಫ್ರೆಶರ್ಸ್ ವಿಡಿಯೋ ಇದೆ. ಸೊ ಪ್ಲೇ ಮಾಡ್ತೀವಿ. ಎಲ್ಲರೂ ಖುಷಿಯಿಂದ, ಎನರ್ಜಿಯಿಂದ, ಎಲ್ಲ ಜೋಶಾಗಿ. ಥ್ಯಾಂಕ್ ಯು. ನಮ್ಮ ಕಾಲೇಜಲ್ಲಿ ಏನೇನು ನಡೆದ್ರು, ಅಫಿಷಿಯಲ್ ಅನ್ಅಫಿಷಿಯಲ್ ಆಗಿ ನಡೆದಿದ್ದು, ಸ್ಟೇಜ್ ಮೇಲೆ ಗೆಸ್ಟ್ಗಳೆಲ್ಲ ಕೂತಿರ್ತಾರಲ್ಲ, ದಟ್ ಇಸ್ ಕಾಲ್ಡ್ ಅಫಿಷಿಯಲ್. ಅದಾದಮೇಲೆ ಏನು ಬಂದು ಇವ್ರು ಆ್ಯಂಕರಿಂಗ್ ಮಾಡಿ ಟೇಕ್ ಓವರ್ ಮಾಡ್ತಾರಲ್ಲ, ಇದನ್ನು ಅನ್ಅಫಿಷಿಯಲ್ ಅಂತ ಕರಿತೀವಿ. ಸೊ ಅನ್ಅಫಿಷಿಯಲ್ ಆಗಿ ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿ ಕೆಲವೊಂದು ರೀಲ್ಸ್ಗಳೆಲ್ಲ ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. SVC ಸೋಷಿಯಲ್ ಮೀಡಿಯಾ MBA ಪೇಜ್ನ ನೀವು ಚೆಕ್ ಮಾಡಿದ್ರೆ ಇದೆಲ್ಲ ಕೂಡ ಸಿಗುತ್ತೆ ನಿಮಗೆ. ನಾನು ಇವಾಗ ಜಸ್ಟ್ ಫಾಸ್ಟ್ ಫಾರ್ವರ್ಡಲ್ಲಿ ಎಲ್ಲನೂ ಓಡಿಸಿದ್ದೀನಿ. ಸೊ ಇದು ರೀಲ್ಸ್ ಆಗಿತ್ತು. ಸೊ ಬನ್ನಿ ನೆಕ್ಸ್ಟ್ ಏನಿದೆ ಎಲ್ಲ ಕೂಡ ನೋಡೋಣ. ಶಿವನೇ ಗೊತ್ತಿರುವುದೊಂದೇ ಈಗ ನಮ್ಮ ಸೀನಿಯರ್ಸ್ ಫ್ರೀ ಕೊಡ್ಬೇಕು ತಾನೆ. ಸೊ ಸೀನಿಯರ್ಸ್ಗೋಸ್ಕರ ಒಂದು ವಿಡಿಯೋ ರೆಡಿ ಆಗಿದೆ. ಎಲ್ಲರೂ ಸೀನಿಯರ್ಸ್ ನೋಡಿ ಎಂಜಾಯ್ ಮಾಡಬೇಕು. ರೆಡಿ ಇದೀರಾ? ನಾನು ಈ ಥರ ವೀಡಿಯೋಸ್ನೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲೇ ಓಡಿಸಿದ್ದೀನಿ, ಯಾಕಂತಾನೆ ಇದು ಇನ್ಸ್ಟಾಗ್ರಾಮಲ್ಲಿದೆ. ಈಗ ರೀಲ್ಸ್ ಬಂದು ನಮ್ಮ ಸೀನಿಯರ್ಸ್ನ ವೆಲ್ಕಮ್ ಮಾಡಿದ್ದು ಫ್ರೆಶರ್ಸ್ ಡೇಗೆ. ಲಿಟ್ರಲಿ ರೀಲ್ಸ್ ನೋಡಿದಾಗೆ ಗೊತ್ತಾಗಿದ್ದು ಫ್ರೆಶರ್ಸ್ ಆ್ಯಂಡ್ ಫೇರ್ವೆಲ್ ಎರಡೂ ಕೂಡ ಒಟ್ಟಿಗೆ ನಡೀತಿದೆ ಅಂತ ಅಂದ್ಬಿಟ್ಟು ಇದು ಸಿಂಪಲಾಗಿ ಒಂದು ವೀಡಿಯೋ ಮಾಡಿದರು, ಇನ್ಸ್ಟಾಗ್ರಾಮಲ್ಲಿ ಹಾಕೋದಕ್ಕೆ ಅನಿಸುತ್ತೆ ಇದು. ಸೊ ಎಲ್ಲ ನಮ್ಮ ಕಾಲೇಜಲ್ಲಿರೋ ಪ್ರೊಫೆಸರ್ಗಳನ್ನ HODಗಳನ್ನ ಎಲ್ಲ ಕೂಡ ಇನ್ಕ್ಲೂಡ್ ಮಾಡಿ ಜಸ್ಟ್ ಅವರು ಪ್ರೊಫೆಷನ್ ಏನು ಕಾಲೇಜಲ್ಲಿ ಅವ್ರಿಗೆ ಏನು ಇದೆ ಅಂತೆಲ್ಲ ಕೂಡ ಜಸ್ಟ್ ಒಂದೊಂದು ಲೈನಲ್ಲಿ ನೋಡಿಸಿದ್ರು. ಸೊ ಇದಾದಮೇಲೆ ನೆಕ್ಸ್ಟ್ ಹಂಗೆ ಪ್ರೋಗ್ರಾಮ್ ಕಂಟಿನ್ಯೂ ಆಯಿತು. ಬನ್ನಿ ನೋಡೋಣ.
ಕ್ಲಾಸಿಗೆ ಬರ್ತಾರೆ. ನಿಮ್ಮಂತ ಹೊಸ್ಬ್ಯಾಕ್ ನಾನು ನೋಡಿಲ್ಲ. ಅರ್ಧ ಗಂಟೆ ಸ್ಪೀಚ್ ಅವರು ಲೆಸನ್ ಮಾಡಿ ನೆಕ್ಸ್ಟ್ ಡೇ ಬಂತು. ನಿಮ್ಮಿಂದ ನನ್ನ ಪಾಠ ಎಲ್ಲ ಹಾಳಾಗಿದೆ. ಯಾರು ಲೆಕ್ಚರ್ ಅವರು? ಕ್ಲಾಸಿಗೆ ಬರ್ತಾರೆ. ಅವ್ರದ್ದು ಏನಿದೆ ಅದು ಫುಲ್ ಕಂಪ್ಲೀಟ್. 4 ಗಂಟೆ ಮಾಡ್ತಾರೆ, ಅರ್ಧ ಗಂಟೆ ಮಾಡ್ತಾರೆ ಗೊತ್ತಿಲ್ಲ. ಫುಲ್ ಕಂಪ್ಲೀಟ್ ಮಾಡಿ 30 ಮಿನಿಟ್ಸ್ ಅಲ್ಲಿ ಮುಗಿಸಿ ಅವ್ರಿಗೆ 4 ಗಂಟೆ ನಾನು ಫ್ರೀ. ಓಕೆ ಸ್ಟೂಡೆಂಟ್, ನೋಡಕ್ ಒಂದ್ ಸ್ವಲ್ಪ ಆಂಗ್ರಿ ಬರ್ಡ್, ಆದ್ರೆ ಮನಸ್ಸಿಂದ ತುಂಬಾ ಒಳ್ಳೆಯವರು. ಅದು ಡೆಟ್ ಆಪೋಸಿಟ್ ಜಾನ್ ಮ್ಯಾಮ್. ಫುಲ್ ಆಂಗ್ರಿ. ಯಾವ ಟೈಮಲ್ಲಿ ಹೆಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ನೀವು ಹೋಗ್ತಾ ಇದ್ರೆ ಸುಮ್ಮನೆ ಬೈತಾರೆ. ನವೀನ್ ಸರ್ I'm not ವೈಭವಿನ ಹೇಗಿರಲ್ಲ. ನವೀನ್ ಸರ್ ಬರ್ತಾರೆ. ಅವ್ರ ಮೂಡ್ ಹೇಗಿರುತ್ತೆ ಅಂತ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಇವತ್ತು ಬೈತಾರ ಅಲ್ಲ ಏನಾದ್ರು ಮಾಡ್ತಾರೆ ಗೊತ್ತೇ ಇಲ್ಲ. ಅದು ನನಗೆ ಕೇಳ್ತಾರೆ. ಈಗ ನೀವೆಷ್ಟೊತ್ತು ಅಕ್ಷತ್ ಪರ್ಫಾರ್ಮೆನ್ಸ್ನ ನೋಡಿದ್ವಿ, ಅವ್ನು ಮಾಡಿದ ಕಾಮಿಡಿ ಎಲ್ಲ ಕೂಡ ನೋಡಿದ್ರಿ. ಇವಾಗ ಅವ್ನ ಅಕ್ಕ ರೀಲ್ಸ್ ಮ್ಯೂಸಿಕ್ಗೆಲ್ಲ ಅಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದ, ಡ್ಯಾನ್ಸ್ ಆಡ್ತಾ ರೀಲ್ಸ್ ಮಾಡ್ತಾ ಇದ್ದ. ಸೊ ಹಂಗೆ ನಾನು ವೀಡಿಯೋನ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿತ್ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವಿತೌಟ್ ಮ್ಯೂಸಿಕ್ ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ಒಂದೊಂದಾಗೆ ಸ್ಟಾರ್ಟ್ ಆಯಿತು. ಇಲ್ಲಿ ಫಸ್ಟ್ ಬಂದು ವೆಲ್ಕಮ್ ಡ್ಯಾನ್ಸ್ ಬೈ ಅವರ್ ಜೂನಿಯರ್ಸ್, ಇದು ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಸೋಲೋ ಡ್ಯಾನ್ಸ್ ಬೈ ಜೂನಿಯರ್ ಭಾವನಾ, ಇದು ಕೂಡ ಸಖತ್ತಾಗಿತ್ತು. ನೆಕ್ಸ್ಟ್ 3 ಜನ ಜೂನಿಯರ್ಸ್ಗಳು ಸೇರಿಕೊಂಡು ಡ್ಯಾನ್ಸ್ ಆಡಿದ್ರು, ಇದು ಕೂಡ ತುಂಬ ಸಖತ್ತಾಗಿತ್ತು. ಸೊ ಇವರು 3 ಜನ ಕೂಡ ಡ್ಯಾನ್ಸ್ ಚೆನ್ನಾಗಿ ಆಡಿದ್ರು. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ಸೂಪರ್ ಜೂನಿಯರ್ಸ್ ಫಸ್ಟ್ ಇಯರ್ಸ್ ಆಡಿದ್ದು, ಇದು ಕೂಡ ಚೆನ್ನಾಗಿತ್ತು.
ದಿಯಾ ದಿಯಾ. ಈಗ ಬನ್ನಿ ಮತ್ತಷ್ಟು ಪರ್ಫಾರ್ಮೆನ್ಸ್ಗಳನ್ನ ನೋಡೋಣ. ಇದು ಕೂಡ ಗ್ರೂಪ್ ಡ್ಯಾನ್ಸ್ ಬೈ ಅವರ್ ಜೂನಿಯರ್ಸ್ ಅಂತಲೇ ಹೇಳ್ಬೋದು. ಇದು ಕೂಡ ಎಲ್ಲ ಗರ್ಲ್ಸ್ ಬಾಯ್ಸ್ ಎಲ್ಲ ಕೂಡ ಮಿಕ್ಸಾಗಿ ಆಡಿದ್ರು. ಇದು ಕೂಡ ಡ್ಯಾನ್ಸ್ ಎಲ್ಲ ಕೂಡ ಸಖತ್ತಾಗಿತ್ತು. ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬೈ ಗರ್ಲ್ಸ್. 4 ಜನ ಹುಡುಗಿರು ಕೂಡ ತುಂಬ ಚೆನ್ನಾಗಿನೇ ಆಡಿದ್ರು ಆ್ಯಂಡ್ ನಾವು ಕೂಡ ಎಂಜಾಯ್ ಮಾಡಿದ್ರಿ. ಸೊ ಅವರು ಕೂಡ ಇದೆಲ್ಲ ಪ್ರಿಪ್ರೇಷನ್ ತುಂಬ ಎಂಜಾಯ್ ಮಾಡಿರ್ತಾರೆ. ನಾವು ಕೂಡ ಈ ಥರ ಪ್ರಿಪ್ರೇಷನ್ ತುಂಬ ಎಂಜಾಯ್ ಮಾಡ್ತಾಯಿದ್ರಿ ಬ್ಯಾಕ್ ಆ್ಯಂಡ್ ವರ್ಕ್ಸ್ನ. ನೆಕ್ಸ್ಟ್ ಇದು ಬಂದು ನಮ್ಮ ಸೂಪರ್ ಜೂನಿಯರ್ ಅಪ್ಪು ಸರ್ ಸಾಂಗಿಗೆ ಡ್ಯಾನ್ಸ್ ಆಡಿದ್ರು. ಸಖತ್ತಾಗಿ ಆಡಲಿಲ್ಲ ಅಂತಂದ್ರು, ಇಟ್ಸ್ ಲುಕ್ ವೆರಿ ನೈಸ್ ಅಂತಾರಲ್ಲ ಆ ರೀತಿ ಚೆನ್ನಾಗಿತ್ತು. ನಮ್ಮ ಕ್ಲಾಸಲ್ಲಿ ಒಬ್ಬ ಡ್ಯಾನ್ಸರ್ ಇದ್ದ, ಅವನ್ನೇನು ಬೀಟ್ ಮಾಡಲಿಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾರೆ ವೆಂಕಟೇಶ್ನ. ಓಕೆ, ನೋ ಪ್ರಾಬ್ಲಮ್, ಅವ್ರ ಎಫರ್ಟ್ ಹಾಕಿ ಅವ್ರು ಆಡಿದಾರಲ್ಲ ಅದು ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಕಮಿಂಗ್ ಟು ದಿಸ್ 2 ಗರ್ಲ್ಸ್. ಇವರು ಕೂಡ ಸ್ಟೇಜ್ನ ಚೆನ್ನಾಗಿ ಟೇಕ್ ಓವರ್ ಮಾಡಿ ಚೆನ್ನಾಗಿ ಹಾಡಿದ್ರು. ನಮ್ಮ ಕಾಲೇಜಲ್ಲಿ ಸಿಂಗಲ್ ಪರ್ಸನ್ ಡ್ಯಾನ್ಸ್ಗೆ ಸಖತ್ ಆಡಿಯನ್ಸ್ ಏನು ರೆಸ್ಪಾಂಡ್ ಮಾಡಲ್ಲ. ಅದೇ ಗ್ರೂಪ್ ಡ್ಯಾನ್ಸಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ರು ಫಸ್ಟಿಂದನೂ ಅಷ್ಟೇ. ಸೊ ಇದು ನಮ್ಮ ಸೂಪರ್ ಜೂನಿಯರ್ಸ್ ಕಡೆಯಿಂದ 2 ಗರ್ಲ್ಸ್ 2 ಬಾಯ್ಸ್ ಡ್ಯಾನ್ಸ್ ಆಡಿದ್ದು. ಇದು ಕೂಡ ಸಖತ್ತಾಗಿನೇ ಇತ್ತು, ಚೆನ್ನಾಗಿನೇ ಆಡಿದ್ರು. ಇದಕ್ಕೊಂದು ಕಿರ್ಚಿ ಕುಪ್ಪಳಿಸಿದ್ರು. ಈ ಥರ ಗ್ರೂಪ್ ಪರ್ಫಾರ್ಮೆನ್ಸ್ ಅಂದಾಗ ತುಂಬ ಎಂಜಾಯ್ ಮಾಡ್ತೀವಿ ಆ್ಯಸ್ ಬೀಯಿಂಗ್ ಸಿಟ್ಟಿಂಗ್ ಇನ್ ದಿಸ್ ಅನ್ ಆಡಿಯನ್ಸ್. ಇದು ನಮ್ಮ ಜೂನಿಯರ್ಸ್ ಅನ್ಸುತ್ತೆ ಇವರು. ಸೊ ಇವ್ರ ಕಡೆಯಿಂದನೂ ಕೂಡ ಇದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿನೇ ಇತ್ತು. ಎಲ್ಲ ರೀಲ್ಸ್ ಮ್ಯೂಸಿಕ್ಸ್ಗಳೆಲ್ಲ ಮಿಕ್ಸ್ ಮಾಡಿದ್ರು. ಆ್ಯಂಡ್ ದಿಸ್ ವಾಸ್ ಕಪಲ್ ಡ್ಯಾನ್ಸ್. ಇದು ಕೂಡ ಚೆನ್ನಾಗಿತ್ತು. ಅವರು ಎಂಜಾಯ್ ಮಾಡ್ತಾಯಿದ್ರು, ನಾವು ಆ್ಯಸ್ ಎ ಆಡಿಯನ್ಸ್ ಕುತ್ಕೊಂಡು ನೋಡೋದಕ್ಕೆ ಎಂಜಾಯ್ ಮಾಡ್ತಾಯಿದ್ರಿ. ಸೊ ಇದು ರ್ಯಾಂಪ್ ವಾಕ್. ನಮ್ಮ ಬ್ಯಾಚಿನ ರ್ಯಾಂಪ್ ವಾಕ್ನ ಡೆಫಿನೆಟ್ಲಿ ಬೀಟ್ ಮಾಡಲಿಲ್ಲ. ನೆಕ್ಸ್ಟ್ ಲಾಸ್ಟ್ಲಿ ಈ ಒಂದು ಬಾಯ್ಸ್ ಪರ್ಫಾರ್ಮೆನ್ಸ್ ವಾಸ್ ಟೋಲ್ ದ ಹಾರ್ಟ್ ಅಂತಾರಲ್ಲ ಆ ರೀತಿ ಇದು ಚೆನ್ನಾಗಿತ್ತು. ಎಲ್ಲರೂ ಕೂಡ ಕಿರ್ಚಿ ತುಂಬ ಸೌಂಡ್ ಮಾಡಿದಂಥ ಪರ್ಫಾರ್ಮೆನ್ಸ್ ಬಂದು ಇದು. ಇವನ್ ಐ ಎಂಜಾಯ್ಡ್ ಲಾಟ್. ಎಲ್ಲ ಥರ ರೀಲ್ಸ್ಗಳನ್ನೆಲ್ಲ ಮಿಕ್ಸ್ ಮಸಾಲೆಗಳೆಲ್ಲ ಕೂಡ ಮಾಡಿ ಚೆನ್ನಾಗಿ ಆಡಿದ್ದು. ಬೀಟ್ಸ್ಗಳಿಗೆಲ್ಲ ಮ್ಯೂಸಿಕ್ ಎಲ್ಲ ಕೂಡ ಚೆನ್ನಾಗಿ ಕೂರಿಸಿ ಚೆನ್ನಾಗಿ ಆಡಿದರು. ಸೊ ಅದ್ರ ಜೊತೆ ಪ್ರೊಫೆಸರ್ ಫ್ಯಾಕಲ್ಟಿ ಕೂಡ ಸೇರಿ ಒಂದು ಮಟ್ಟಕ್ಕೆ ಒಂದು ಡ್ಯಾನ್ಸ ಚೆನ್ನಾಗಿದೆ ತಂದರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಪ್ರೈಸ್ ಇಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ತೊಗೊಂಡಂಥ ಕ್ಲಿಪ್ಪಿಂಗ್. ಏನು ಕೊಡ್ತಾರೆ ಮೊಮೆಂಟೋ ಆಗಿ, ಮೆಮೊರೇಬಲ್ ಮೊಮೆಂಟೋ ಅಂತ ಕಾಯ್ತಾ ಇದ್ವಿ. ಕೊಡ್ತಾರೋ ಕೊಡಲ್ಲ ಅನ್ನೋದು ಅದೊಂದು ಇನ್ನೊಂದು ಬ್ಯಾಕ್ ಆಫ್ ದ ಮೈಂಡಲ್ಲಿತ್ತು. ಬಟ್ ಫೈನಲಿ ಇವರು ಮೊಮೆಂಟೋಸ್ನ ಕೊಟ್ಟರು. ಏನು ಕೊಡ್ತಿದ್ದಾರೆ ಮೊಮೆಂಟೋಸ್ ಅಂತೆಲ್ಲ ಕೂಡ ನೆಕ್ಸ್ಟ್ ನನಗೆ ನೀವು ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಈ ಒಂದು ಬ್ಯೂಟಿಫುಲ್ 2 years ಆಫ್ ಮೈ MBA ಜರ್ನಿಗೆ ನನ್ನ ಫ್ರೆಂಡ್ಸ್ ಇಲ್ಲ ಆದರೆ ಮೇ ಬಿ ದಿಸ್ ಬ್ಯೂಟಿಫುಲ್ 2 years ಜರ್ನಿ ವಾಸ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಇಲ್ಲಿ ಸೌಮ್ಯ ನವ್ಯ ಇಬ್ಬರು ಬಂದಿರಲಿಲ್ಲ. ಅವರಿಬ್ಬರು ಬಂದಿದ್ರು ಕೂಡ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇದು ವಿಡಿಯೋ ಬೇಕಾದರೆ ಹೇಳಿ, ನಾನು ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಹಾಕ್ತೀನಿ. ಇದು ಫ್ರೆಂಡ್ಸ್ ಸಾಂಗ್ ಹಾಕ್ಬಿಟ್ಟು ಕಂಪ್ಲೀಟ್ ಈ ಥರ ನಾವೇನು 2 years MBAಲ್ಲಿ ಏನೆಲ್ಲ ಜರ್ನಿ ವೀಡಿಯೋಸ್ನ ಕಲೆಕ್ಟ್ ಮಾಡಿದ್ದಾರೆ ನಮ್ಮ ಜೂನಿಯರ್ಸ್, ಅವ್ರು ಎಡಿಟ್ ಮಾಡಿರೋಂಥ ವೀಡಿಯೋ ಇದು. ಹಿಂದೆ ಪ್ಲೇ ಆಗ್ತಿದೆ. ನೇಮ್ಸ್ ವೈಸ್ ಕರೆದ್ಬಿಟ್ಟು ನಮಗೆ ಮೊಮೆಂಟೋಸ್ ಕೊಡ್ತಿದ್ದಾರೆ. ಏನು ಮೊಮೆಂಟೋಸ್ ಅಂತೆಲ್ಲ ಕೂಡ ನಿಮಗೆ ನೋಡ್ತೀನಿ ಗೊತ್ತಾಗುತ್ತೆ. ಸೊ ನನಗೆ ಅದ್ರಲ್ಲಿ ಬೆಸ್ಟ್ ಅನ್ಸಿದ್ದು, ನಾನು ಕಾಲ್ ಮೇಲೆ ಕಾಪಿ ಹೊಡೆಗೆ ಬರೀತಾ ಇದ್ನಲ್ಲ ಅದನ್ನು ವೀಡಿಯೋ ಕಳಿಸಿದ್ರು. ಲಿಟ್ರಲಿ ನಾನು ಬರ್ಕೊಂಡಿದ್ದು ಬಂದಿರಲಿಲ್ಲ, ಬಟ್ ಬರ್ಕೊಂಡು ಹೋಗಿದ್ದೆ. ಫೈನಲ್ ಎಕ್ಸಾಮ್ಗಲ್ರಪ್ಪ ಕಾಲೇಜಲ್ಲಿ ನಡೆಯುವಂತಹ ಮತ್ತು ಸೆಮ್ ಎಕ್ಸಾಮ್ಸ್ಗಳ ಮಧ್ಯೆ IAಗಳು ನಡೆಯುತ್ತಲ್ಲ, ಇಂಟರ್ನಲ್ ಅಸೆಸ್ಮೆಂಟ್, ಅದಕ್ಕೆ. ಸೊ ನಾನು ಬಂದು ಇಸ್ಕೊಂಡು ಹೋದೆ. ಅದೇ ರೀತಿ ನನ್ನೆಲ್ಲ ಫ್ರೆಂಡ್ಸ್ಗಳು ಬಂದು ಇಸ್ಕೊಂಡು ಹೋಗ್ತಿದ್ದಾರೆ ಅವರವರ ಮೊಮೆಂಟೋಸ್ ಯಾರೆಲ್ಲ ಬಂದಿದ್ರು ಅಂತ. ಸೊ ಡೆಫಿನೆಟ್ಲಿ 2 years ಆಫ್ ಮೈ MBA ಇಸ್ ಅನ್ಫರ್ಗೆಟಬಲ್. ಆ ಥರ ಎಲ್ಲ ತುಂಬ ಕಲ್ತಿದ್ದೀನಿ, ತುಂಬ ಕಲಿಸಿದ್ದಾರೆ ಸುತ್ತಿರೋ ಜನಗಳು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಇಲ್ಲಿ ಒಳ್ಳೆ ಫ್ಯಾಕಲ್ಟೀಸ್ ಕೂಡ ಲೈಫ್ ಟೈಮ್ ಇಟ್ಕೊಳೋ ಅಂಥವ್ರು ನನಗೆ ಸಿಕ್ಕಿದ್ದಾರೆ. ಅವ್ರ ಗೈಡೆನ್ಸ್ ಮುಖಾಂತರ ಹಂಗೆ ಹೊಡಿಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ನನ್ನ ಫ್ರೆಂಡ್ಸ್ಗಳು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನರಲ್ಲೇ ಆಗಿರ್ಬೋದು, ನಾಟ್ ಓನ್ಲಿ ಇನ್ ಸ್ಟಡೀಸ್. ಏನಾದರೂ ಅಂದು ನಾನು ಕುಗ್ದಾಗೂ ನನಗೆ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆಯಲ್ಲ, ದಟ್ಸ್ ಮೀಡ್. ಆ್ಯಂಡ್ ನಾವಂತೂ ಒಂದು ಟ್ರಕ್ಕಿಂಗ್ ಆಗಿರ್ಬೋದು, ನಾನು ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೆ ಅಂತ ಅನಿಸುತ್ತಿತ್ತು. ಟ್ರಕ್ಕಿಂಗ್, 1 day ಟ್ರಿಪ್ ಮತ್ತು ಕಾಲೇಜ್ ಟ್ರಿಪ್ ಏನೆಲ್ಲ ಇದೆ, ಟೆಂಪಲ್ಗೆ ಹೋಗೋದಕ್ಕೆ ಎಲ್ಲ ಆಸೆಗಳನ್ನ ತೀರಿಸ್ಕೊಂಡಿದ್ದೀವಿ. ಸೊ ಈಗ ಕೂಡ 1-2 ಪ್ಲ್ಯಾನ್ಸ್ಗಳು ನಡೀತಾನೆ ಇದೆ. ಅದೇನೋ ಗೊತ್ತಿಲ್ಲ, ಎಲ್ಲರೂ ಒಂದೊಂದು ಜಾಬ್ಗಳಂತ ಹಂಗೆ ಹಿಂಗೆ ಅಂತೆಲ್ಲ ಟ್ರ್ಯಾಕ್ ಬೇರೆ ಕಡೆ ಇರೋದ್ರಿಂದ ಅದಾಗ್ತಾಯಿಲ್ಲ. ಬಟ್ ಹೋಪ್ಫುಲಿ ಇನ್ ಫರ್ದರ್ ಡೇಸ್ ವಿಲ್ ಮೇಕ್ ಶ್ಯೂರ್ ದಟ್ ವಿಲ್ ಹ್ಯಾಪನ್ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲರದು ಒಂದು ಗೋಲ್ ಇದೆ. ಆ ಗೋಲ್ ರೀಚ್ ಆದಮೇಲೆ ಡೆಫಿನೆಟ್ಲಿ ಅದು ನಾನು ತೊಗೊಬರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಆ ವಿಡಿಯೋನ ಕೂಡ ಆಸೆ ಇದೆ. ಆಸೆಗಳಂತೆ ನಮ್ಮ ಜೀವನ ಕೂಡ ಸಾಗಲಿ ಅಂತ ನನ್ನ ಎಲ್ಲ ಫ್ರೆಂಡ್ಸಿಗೆ ಮತ್ತು ನನಗೆ ನಿಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅನ್ನೋ ವಿಶಸ್ ಬೇಕು. ಆ್ಯಂಡ್ ವಿಶಸ್ ಅ ಗುಡ್ ಲಕ್ ಅಂತ ಹೇಳ್ತೀನಲ್ಲ. ಎಲ್ಲರಿಗೂ ಕೂಡ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಲೈಫಲ್ಲಿ ಒಳ್ಳೆಯದಾಗಲಿ. ವೆದರ್ ಇಟ್ ಈಸ್ ಜಾಬ್ ಆರ್ ಎ ಮ್ಯಾರೇಜ್ ಆರ್ ಫಾರ್ ದ ಸ್ಟಡೀಸ್ ಎಲ್ಲದಕ್ಕೂ, ಅಥವಾ ಅಬ್ರಾಡಲ್ಲಿ ಹೋಗಿ ಇನ್ನೊಂದೇನೋ ಮಾಡೋದಕ್ಕೆ ಯಾರೆಲ್ಲ ಏನೇನಕ್ಕೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಿದ್ರು ಎಲ್ಲ ಒಂದು ಇದಕ್ಕೂ ಕೂಡ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಫ್ಯೂಚರ್ ಲೈಫ್ ಅಂತ ಹೇಳ್ತೀನಿ ಒಂದು ವಿಡಿಯೋ ಮುಖಾಂತರ. ಆ್ಯಂಡ್ ಈ ಥರ ಅಂತೂ ನಮ್ಮ ಒಂದು ಕಾಲೇಜಲ್ಲಿ ಫೈನಲಿ ಕೊಟ್ರಪ್ಪ ಫೇರ್ವೆಲ್ಲು ಅಂತ ಖುಷಿಯಾಗಿ ಹೋಗಿ ಮುಗಿಸ್ಕೊಂಡು ಇದ್ದಂಥ ಕೆಲವು ಅನುಮಾನಗಳಿಗೆ ಅವತ್ತು ಕೂಡ ಕ್ವೆಶನ್ಸ್ಗಳಿಗೆ ಸೊಲ್ಯೂಷನ್ಸ್ನ ತಗೊಂಡು ಬಂದ್ವಿ ಅಂತಲೇ ಕೂಡ ಹೇಳ್ಬೋದು. ಈ ವಿಡಿಯೋದ ಮಹತ್ವ ಏನಂತ ಅಂದರೆ
ಕಂಪ್ಲೀಟ್ ನಮ್ಮ ದಾಂಡೇಲಿ ಟ್ರಿಪ್ದೇ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇತ್ತಪ್ಪ. ಅದರಲ್ಲೂ ನಮ್ಮ ಗ್ಯಾಂಗ್ಗಳದೇ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇತ್ತು. ನಾನು ಅಕ್ಷತಿ ವೀಡಿಯೋಸ್ ನೋಡಬೇಕಾದ್ರೆ ಫಸ್ಟ್ ಆಗ್ತಾಗ ನಾವು ಅದೇ ಮಾತಾಡ್ಕೊಂಡಿದ್ದು, ಯಪ್ಪ ಬೇರೆಯವರೆಲ್ಲ ಬೇಜಾರು ಮಾಡ್ಕೊಳ್ತಿದ್ರೆ ಸಾಕು, ಅಷ್ಟು ನಮ್ಮದೇ ಫೋಟೋಸ್ಗಳು ರಾರಾಜಿಸ್ತಿದ್ಯಲ್ಲ ಗುರು ಫೋಟೋಸು ವೀಡಿಯೋಸು ಅಂತ. ಬಿಕಾಸ್ ಅಷ್ಟು ಮಟ್ಟಕ್ಕೆ ನಾವು ನಮ್ಮ MBAನ ಫುಲ್ಫಿಲ್ ಮಾಡಿದ್ದೀವಲ್ಲ, ವಿ ಮೇಡ್ ಇಟ್. ಅದು ಇಲ್ಲಿ 8:45 to 4:15 ಈ ಟೈಮ್ ಸ್ಲಾಟಲ್ಲೂ ನಾವು ಇಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಅಂದರೆ ಮೇ ಬಿ ದಟ್ಸ್ ಒಂಥರ ನಾನು ಗ್ರೇಟ್ ಫೀಲ್ಸಲ್ಲಿ ಹೇಳ್ಕೊತೀನಿ. ಅದು ಇಲ್ಲಿ ಬಂಕ್ ಹೊಡಿಯೋಕ್ಕಾಗಲ್ಲ ಕಣ್ರಿ, ಹಂಗಿತ್ತು ಇಲ್ಲಿ ಟೈಮ್ ಸ್ಲಾಟ್ಸ್. ಒಂದು ದಿವಸ ರಜಾ ಆಗ್ತೇನೆ ಪಕ್ಕ ಮನೆಗೆ ಫೋನ್ ಬರ್ತಾಯಿತ್ತು ಡೈರೆಕ್ಟಾಗಿ, ಗೊತ್ತಲ್ಲ ಹೋಗಿಲ್ಲನೇ ಮನೇಲಿ ಸುಮ್ಮನೆ ಬಿಡ್ತಾರೆ, ಮಕ್ಕಳು ಓಡಿಸ್ತಾರೆ. ಸೊ ಹಂಗಾಗಿ ನಾನು ಯಾವುದೇ ರಜಾ ಹಾಕಿದ್ರೂ ಎಲ್ಲೇ ಮೂವಿಗೆ ಹೋದ್ರೂ ಅದು ಮನೇಲಿ ಹೇಳ್ಬೇಕಿತ್ತು, ಹೋಗಬೇಕಿತ್ತು. ಸೊ ಅಂಥದ್ರಲ್ಲಿ ನಾವಿಷ್ಟೆಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ ಅಂದರೆ ಇಟ್ಸ್ ಕಾಲ್ಡ್ ಸಕ್ಸಸ್ ಅಂತಾರಲ್ಲ. ಸೊ ಫೈನಲಿ ಇವಾಗ ಒಂದು ಗ್ರೂಪ್ ಫೋಟೋ ತೊಗೋತಾ ಇದ್ದೀವಿ. ಲಿಟ್ರಲಿ ಇಷ್ಟು ಜನ ಬಂದಿರು, ಇದರಲ್ಲಿ ಅಲ್ಗೂ ಒಂದು ತುಂಬ ಜನನೇ ಮಿಸ್ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನೆಕ್ಸ್ಟ್ ಅವ್ರು ವೈವಾಗ ಬಂದ್ರಲ್ಲ ಕಾಲೇಜಿಗೆ, ಅವತ್ತು ಅವರೊಂದು ಮೊಮೆಂಟೋಸ್ನ ಅವರಿಗೆ ತಲುಪಿಸಿದ್ರು. ಈ ಐಡಿಯಾ ಬಂದು ಸುಧಾ ಮ್ಯಾಮ್ದು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಫಾರ್ ಮೇಕಿಂಗ್ ಏನಂತಾರೆ ನಮ್ಮ MBAನ ಇದೊಂದು ಗುಡಿಸ್ ಮುಖಾಂತರ ಮೋರ್ ಮೆಮೊರೇಬಲ್ ಮಾಡಿದ್ದಕ್ಕೆ. ಈ ಮೂಮೆಂಟೋಸ್ ನಿಜವಾಗ್ಲೂ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಇಟ್. ಯಾಕಂತಾರೆ ನೋಡಿದ ತಕ್ಷಣ ಇಷ್ಟು ಜನನ ನನ್ನ MBAಯಲ್ಲಿ ಇದ್ರ ಅನ್ನೋದೊಂದು ನೆನ್ಪು ಬರುತ್ತೆ. ಕೆಲವ್ರನ್ನ ಮರ್ತೋಗ್ಬೋದು ಇನ್ನು ಫರ್ದರ್. ನನ್ನ ಸ್ಕೂಲಲ್ಲೂ ಕೂಡ ನನಗೆ ಈ ಥರದ್ದೇ ಗ್ರೂಪ್ ಫೋಟೋ ಕೊಟ್ಟಿದ್ರು. ಅದೇ ರೀತಿ ನಮ್ಮ ಕಾಲೇಜಲ್ಲಿ ಗ್ರೂಪ್ ಫೋಟೋ ಸಿಗಲಿಲ್ಲ, ನಾನು ಇಂಡಿವಿಜುವಲ್ ತೊಗೊಂಡು ಒಂದು ಮೂಮೆಂಟೋಸ್ನ ರೆಡಿ ಮಾಡಿ, ಮೂಮೆಂಟೋಸ್ ಕೂಡ ಚೆನ್ನಾಗಿದೆ ಬಂದಿತ್ತು. ಸೊ ಆ ಮೂಮೆಂಟೋಸ್ನ ಕೂಡ ಹಾಕ್ತೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಏನನ್ನಿಸ್ತು ಈ ಫೇರ್ವೆಲ್ ವ್ಲಾಗ್ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಫೈನಲಿ ಇವಾಗ ಫೇರ್ವೆಲ್ ಎಲ್ಲ ಕೂಡ ಮುಗಿಸಿ ಎಲ್ಲ ಹೋಗ್ತಿದ್ವಿ, ಊಟಕ್ಕೆ ಹೋಗ್ತಿದ್ವಿ. ಅದಕ್ಕೆ ಮುಂಚೆ ಹುಡುಗಿರಿಗೆ ಏನಪ್ಪ ಫೋಟೋ ಸೆಷನ್. ಫೋಟೋಸ್ ಇನ್ನೂ ಇಟ್ಕೊಂಡಿಲ್ಲ, ಯಾಕಂದರೆ ನಾವು ಬರೋಷ್ಟು ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಫೋಟೋಸ್ ವೀಡಿಯೋಸ್ ಆ್ಯಂಡ್ ಏನು ಅಂತ ಮನೆಗೆ ಹೋದ್ಮೇಲೆ ನೋಡಿಸ್ತೀನಿ, ಓಕೆನಾ? ಸೊ ಬನ್ನಿ ಫಸ್ಟ್ ಊಟಕ್ಕೆ ಹೋಗೋಣ. ಊಟ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಫಸ್ಟ್ ಊಟ, ಆಮೇಲೆ ಫೋಟೋಸ್ ಫಿಕ್ಸ್. ಸೊ ಇವಾಗ ಊಟಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಊಟ ಕೂಡ ಖಾಲಿ ಆಗಿತ್ತು, ಬಟ್ ಇರೋದ್ರಲ್ಲೇ ವೇರ್ ಹ್ಯಾಪಿ ಅಂತಾರಲ್ಲ, ನನಗಂತೂ ಖುಷಿ ಇತ್ತು. ಸೊ ಸಿಕ್ಕಿದ್ದನ್ನ ತಿಂದ್ಕೊಂಡು, ನಾವು ಲೇಟಾಗಿ ಹೋಗಿದ್ದಲ್ಲ ಫೋಟೋಸ್ ಮುಖಾಂತರ, ಸೊ ಸಿಕ್ಕಿದ್ದನ್ನ ತಿಂದ್ಕೊಂಡು ನಾವು ಕೂಡ ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲಿ ಕೂತಿರೋಂಥ ನನ್ನ ಪ್ರೊಫೆಸರ್ಗಳು ಕೂಡ ವೀಡಿಯೋಗೆ ಹಾಯ್ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಫಾರ್ ಮೇಕಿಂಗ್ ದಿಸ್ ಟು ಬ್ಯೂಟಿಫುಲ್ ಇಯರ್ಸ್. ನಾನು ತುಂಬ ಸ್ಪೆಷಲಾಗಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಏನೆಲ್ಲ ಇತ್ತು ಅಂದರೆ ಪಲಾವ್, ಗ್ರೇವಿಗಳು, ಡ್ರೈ ಜಾಮೂನ್. ಇನ್ನಲ್ಲಿ ಪುರಿ ಬಂತು. ಪುರಿಗೋಸ್ಕರ ಕಾತ್ಕೊಂಡಿರೋರು ಬಂದು ಇವನು ಪೂರಿ ಕಾತ್ಕೊಂಡ್ರು. ಫೈನಲಿ ನನ್ನ ಮೇಲೆ ತಗೋರು, ನೀನೇ ತಾನೇ ಕಾಯ್ತಾ ಇದ್ದಿದ್ದು ತಿನ್ನು ಅಂತ. ಸೊ ನನಗಂತೂ ರೈಸ್ ತಿಂದು ಜಾಸ್ತಿ ಆಗಿತ್ತು. ನಾನು ಮೊಸರು ಏನು ತಿಂದಿಲ್ವಲ್ಲ, ಸೊ ತಿನ್ನು ಅಂತ ಇದ್ರು. ನಾನು ಕೈ ಇಟ್ಟಲ್ಲಿ ಎಲ್ಲರೂ ನನಗೂ ತಿನ್ನಿಸು ಅಂತಂದ್ರು. ಎಲ್ಲರಿಗೂ ಒಂದೊಂದ್ಸಲಿ ಹಾಗೆ ಪೂರಿನ ಟೇಸ್ಟ್ ಮಾಡಿಸ್ದೆ. ಅಕ್ಷತಂತೂ ಇವಳು ತಿನ್ನಿಸ್ತಾಳೋ ಅಂತ ನೋಡ್ತಾ ಇದ್ದ. ಓಕೆ ಅಂತ ಅಂದ್ಬಿಟ್ಟು ತಿನ್ನಿಸ್ದೆ. ಸೊ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ತಿನ್ನಿಸ್ದೆ. ಸೊ ಈ ಬ್ಯೂಟಿಫುಲ್ 2 ಇಯರ್ಸ್ನ ಮೆಮೊರೇಬಲ್ ಮಾಡಿದಂಥ ನನ್ನ ಟೀಚರ್ಸ್ಗಳಿಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕು. ಒಂದು ಬಂದು ಪ್ರಸನ್ನ ಸರ್ ಇವಾಗ ಬಿಟ್ಟೋಗಿರ್ಬೋದು, ನಮ್ಮ 1 year MBA ಸರ್ ಬಿಟ್ಟೋದ್ರು. ಅವರು ಅವರ ನೇಟಿವಲ್ಲಿ ಹೋಗಿ ಸೆಟಲ್ ಆದರು. ಸೊ ಅಂದರೂ ಅವ್ರು 1 yeaರಲ್ಲಿ ಏನೆಲ್ಲ ನಮಗೆ ತುಂಬಿದ್ರಲ್ಲ, ಆ ಒಂದು ಮೋಟಿವೇಶ್ನಲ್ ಸ್ಪೀಚ್ ಆಗಿರ್ಬೋದು, ಏನೆಲ್ಲ ಹೇಳಿದ್ರಲ್ಲ, ಅದೆಲ್ಲದಕ್ಕೂ ಪ್ರಸನ್ನ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ರಾಜೇಶ್ವರಿ ಮ್ಯಾಮ್ಗೂ ಕೂಡ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ಸುಧಾ ಮ್ಯಾಮ್ ಮತ್ತು ಜಾನ್ವಿ ಮ್ಯಾಮ್ಗೆ ಇಬ್ಬರಿಗೂ ಕೂಡ ಥ್ಯಾಂಕ್ ಯು. ಈ 4 ಜನ ಜೊತೆ ನಮ್ಮ HOD ಸಪೋರ್ಟ್ ಇರಲೇಬೇಕು. ಸೊ ಹಂಗಾಗಿ HODಗೂ ಕೂಡ ಥ್ಯಾಂಕ್ ಯು. ಸೊ ಬನ್ನಿ ಇವಾಗ ಹೋಗೋಣ ನಮ್ಮ ಡಿಪಾರ್ಟ್ಮೆಂಟ್ ಹತ್ರ. ಸೊ ಒನ್ ಲಾಸ್ಟ್ ಟೈಮ್ ನಾವು ಡಿಪಾರ್ಟ್ಮೆಂಟ್ ಹತ್ರ ಬಂದಿದ್ವಿ. ಸೊ ಇದು ನಮ್ಮ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ವೈವಾದೇನೋ ಸ್ವಲ್ಪ ಗೈಡೆನ್ಸ್ ಕೊಡ್ತೀನಿ ಅಂದರು. ಸೊ ಬಂದಿದ್ದೀವಿ, ಬನ್ನಿ ಹೋಗೋಣ. ನೀವೀಗ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ ಇವರೇ ರಾಜೇಶ್ವರಿ ಮ್ಯಾಮ್. ತುಂಬ ಸಪೋರ್ಟ್ ಮಾಡ್ತಾರೆ, ಸ್ಟೂಡೆಂಟ್ ಫ್ರೆಂಡ್ಲಿ ಫ್ಯಾಕಲ್ಟಿ ಅಂತಲೇ ಹೇಳ್ಬೋದು. ಸೊ ಜೊತೆ ಫೋಟೋಸ್ ಎಲ್ಲ ಕೂಡ ತೊಗೊಂಡು ಬಂದ್ವಿ. ಹಂಗೆ ಕಾಮಿಡಿ ಮಾಡ್ತಾಯಿದ್ರು ಮ್ಯಾಮು. ಅದೇ ರೀತಿ ನಾವು ಕೂಡ ನಗಾಡ್ಕೊಂಡು ಎಲ್ಲ ಫೋಟೋಸ್ನ ತೊಗೊಂಡು ನೆಕ್ಸ್ಟ್ ನಾವು ನಮ್ಮ ಗ್ರೂಪ್ ಫೋಟೋಸ್ ಇಂಡಿವಿಜುವಲ್ ಫೋಟೋಗೆ ಹೋದ್ವಿ. ಈಗ ಫೋಟೋ ಸೆಷನ್ ಇಸ್ ಗೋಯಿಂಗ್ ಆನ್. ಏನಾದ್ರು ಚೀಸ್ ಮಾಡಿ ಗ್ರೂಪ್ ಫೋಟೋ ಬಾ. ಇಬ್ಬರಿಗೂ ಫೇರ್ವೆಲ್ ವೈಬ್ ಹೆಂಗಿತ್ತು ಹೇಳ್ರು? ಫೇರ್ವೆಲ್ ವೈಬ್ ಚೆನ್ನಾಗಿಲ್ಲ, ನಾಟ್ ಸ್ಯಾಟಿಸ್ಫೈಡ್. ಯೋಸ್ ಊಟ ನಮಗೆ ಕೊನೆ ತನಕ ಚೆನ್ನಾಗೆಲ್ಲ ಇರಲಿಲ್ಲ. ನನಗೆ ಫೇರ್ವೆಲ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇಲ್ಲದೆ ಇದ್ದಲ್ಲಿ ಇಷ್ಟು ಮಾಡಿದಾರಲ್ಲ, ನನಗದು ಖುಷಿ ಇದೆ ಅಲ್ವೇನು. ನನಗೆ ಫೇರ್ವೆಲ್ ಮಾಡ್ತಾರೆ ಲಿಟ್ರಲಿ ಎಕ್ಸ್ಪೆಕ್ಟೇಷನ್. ನಮ್ಮ ಎಕ್ಸಾಮ್ ಮುಗಿದು 14th, ಇವತ್ತು ಡೇಟ್ ಬಂದು 6ನೇ ತಾರೀಕು. ಲಿಟ್ರಲಿ 20 days ಆಗಿದೆ. ಯಾರು ನಂಬಿಕೆ ಮೇಲೆ ಇರಬೇಕು ಫೇರ್ವೆಲ್ ಮಾಡ್ತಾರೆ ಅಂತ. ಬಿಟ್ ಡಸಂಟ್ ಹ್ಯಾವ್ ಅ ಟ್ರಸ್ಟ್. ಅದ್ರಲ್ಲಿ ಇಷ್ಟು ಮಾಡಿದ್ರೆ ನನಗೆ ಖುಷಿ ಇದೆ ಅಷ್ಟೇ.
ಫೇರ್ವೆಲ್ ಡೇ ಅಂಡ್ ಫೇರ್ವೆಲ್ ಮುಗಿಸ್ಕೊಂಡು ವಾಪಸ್ ಮನೆ ಹೋಗ್ತಾ ಇದೀವಿ. ನಮಸ್ತೆ ಕರುನಾಡ ಜನತೆಗೆ. ಇವತ್ತು ಫೇರ್ವೆಲ್ ಇತ್ತು, ಎಲ್ಲ ಮುಗಿಸ್ಕೊಂಡಿದ್ದೀರಿ. ಶುಭವಾಗಲಿ ಎಂದು ನಮಗೆ ಕೋರಿ ಕೆಲಸ ಬೇಗ ಸಿಗ್ಲಿ. ಮನೆಗೆ ಹೋಗ್ತಾ ಇದೀವಿ. ಮೆನಿ ಕ್ವೆಶ್ಚನ್ ಮಾರ್ಕ್ಸ್ ಕೊನೆಗೆ ಸಿಕ್ತು. ಅಲ್ಲ ಅದೇಳು ಮೆನಿ ಕ್ವೆಶ್ಚನ್ ಮಾರ್ಕ್ ಈಗ ಆನ್ಸರ್ ಸಿಕ್ತು ಅದೇಳು. ಹೌದು. ಏನು ಅಂತ ಹೇಳಕ್ಕಲ್ಲ. ಕೊನೆಗೆ ಅರ್ಥ ಆಗಿದ್ದು ಏನು ಅಂತಂದ್ರೆ ಒಳ್ಳೆತನಕ್ಕೆ ಗೆಲ್ಲೇ ಗೆಲ್ಲುವುದು ನೀನು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಇವತ್ತು So, ನನಗೆ yeah. ಒಳ್ಳೆತನ ಗೆಲ್ದಿದೆ. ಇದಕ್ಕೆ ಎಲ್ಲ ಕಾರಣ ಆಗಿರೋ ನನ್ನೆಲ್ಲ ಫ್ರೆಂಡ್ಸ್ಗಳಿಗೂ, ನನ್ನ ಹಿತ ಶತ್ರುಗಳಿಗೂ, ನನ್ನ ಶತ್ರುಗಳಿಗೂ ಎಲ್ಲರಿಗೂ ಮನಸ್ಸಲ್ಲೇ ನಮ್ಮ ಬಗ್ಗೆ ಧನ್ಯವಾದಗಳು. ಅದೇ ಮನಸ್ಸಲ್ಲಿ ಇದು ಮಾಡೋದಕ್ಕೆ ಏನಂತ ನಮ್ಮ ಬಗ್ಗೆ ಇಟ್ಕೊಂಡು ನೆಗೆಟಿವ್ ಹಂಗಿರೋರ್ಗು ಥ್ಯಾಂಕ್ ಯು ಸೋ ಮಚ್. ನೀವು ಹಂಗಿಲ್ಲ ಅಂದ್ರೆ ನಾವು ಹಿಂಗಿರ್ತಿರ್ಲಿಲ್ಲ. ಎಲ್ಲ ಅಭಿಮಾನಿಗಳಿಗೆ ಥ್ಯಾಂಕ್ ಯು ನಮಸ್ಕಾರ. ಬಾಯ್. ಥ್ಯಾಂಕ್ ಯು. ಸೊ ಇದಿಷ್ಟು ಇವತ್ತಿನ ಫೇರ್ವೆಲ್ ವ್ಲಾಗ್ ಆಗಿತ್ತು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಖುಷಿಯಾಗಿರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾ ಸಿ ಯು ಇನ್ ದ ಹೊಸ ವಿಡಿಯೋ. ಅಲ್ಲಿ ತನಕ ಖುಷಿಯಾಗಿರಿ. ಹೆಂಗೋಯ್ತು ಫೇರ್ವೆಲ್? ಓಕೆ ನನಗೆ ಇಷ್ಟ ಆಯ್ತಪ್ಪ. ದ ವೇಟ್ ಇಸ್ ಒಂಥರ ಚೆನ್ನಾಗಿತ್ತು. ಹೇಳ ಗಿಫ್ಟ್ ನಾ ರೋಸ್ ಇಲ್ಲೇ ಇದೆ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಖುಷಿಯಾಗಿರಿ. ಬೈ ಬಾಯ್.